ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಅಲ್ಲಿ ಬಾಡಿಗೆ ಬರುವಂತಹ ಮನೆ 30-40ರಲ್ಲಿ ಕಟ್ಟಿರುವಂತಹ ಬೆಟರ್ಮೆಂಟ್ ಏಕತ ಆಗಿರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಮನೆ ಮುಂದೆಗಡೆ ನೋಡಬಹುದು 30 ಅಡಿ ವೈಲ್ಡ್ ಟಾರ್ ರೋಡ್ ಇದೆ, ಡ್ರೈನೇಜ್ ವರ್ಕ್ ರನ್ನಿಂಗ್ ಇದೆ, ಕಾವೇರಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪ್ರಾಪರ್ಟಿಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ SBI ಬ್ಯಾಂಕ್ ಅಲ್ಲೂ ಕೂಡ ನೀವು ಈ ಡಾಕ್ಯುಮೆಂಟ್ಸ್ ನ ಕೊಟ್ಟರೆ ಲೋನ್ ಕೊಡ್ತಾರೆ ಅಂತ ಕ್ಲಿಯರ್ ಡಾಕ್ಯುಮೆಂಟ್ಸ್ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ಇದೇನ್ ಮೈನ್ ರೋಡ್ ನೋಡ್ತಾ ಇದೀರಾ, ಈ ಮೈನ್ ರೋಡ್ ಇಂದ 2ನೇ ರೋಡ್ಗೆ ನಮಗೆ 100 ಫೀಟ್ ರೋಡ್ ಇದೆ. 100 ಫೀಟ್ ರೋಡ್ ಇಂದ ಜಸ್ಟ್ 3ನೇ ರೋಡ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ. ಈ ಕೆಂಗೇರಿ ಟರ್ಮಿನಲ್ ಮೆಟ್ರೋಗಲ್ಲ, ಜಸ್ಟ್ ನಮ್ಗೊಂದು 3 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಡಾಕ್ಟರ್ ವಿಷ್ಣುವರ್ಧನ್ ಏನು ಉತ್ತರಳ್ಳಿ ಮೈನ್ ರೋಡ್ ಇದೆಯಲ್ಲ, ಆ ಮೈನ್ ರೋಡ್ಗೆ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇದೆ. ಮನೆ ಮೇಲೆ ನಿಂತ್ಕೊಂಡ್ರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಮತ್ತೆ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ವ್ಯೂ ಕೂಡ ನಾವು ನೋಡಬಹುದು. ಅಷ್ಟು ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ನೇಮ್ ಬಳಗೆ ಈ ಪೋರ್ಷನ್ ಅಲ್ಲಿ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. MS ಗ್ರಿಲ್ ವರ್ಕ್, CMC ಕಟಿಂಗ್ ಜೊತೆಗೆ ನಮಗೆ ಕಂಪ್ಲೀಟ್ ಆಗಿರುವಂತಹ ಗೇಟ್ ಫುಲ್ ಕವರ್ಡ್ ಆಗಿದೆ. ಮುಂದೆಗಡೆ ನಮಗೆ ಕಾರಿಡಾರ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ SS ವರ್ಕ್ ನ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ನ ಯೂಸ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಪೈಂಟ್ ಜೊತೆಗೆ ನಮಗೆ ಕಂಪ್ಲೀಟ್ ಆಗಿರುವಂತಹ ಎಲಿವೇಶನ್. ಈ ಪೋರ್ಷನ್ ನಮಗೆ ಕಾರಿಡಾರ್ ಅಲ್ಲ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ 1 BHK ಹೌಸ್ ಕೂಡ ನಮಗಿದೆ. ಫ್ಲೋರಿಂಗ್ ನೋಡಬಹುದು, ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆಸ್ ಎ BBMP ರೂಲ್ಸ್ ಪ್ರಕಾರ ಏನು ನಮಗೆ ಸೆಟ್ ಬ್ಯಾಕ್ ಬಿಡ್ಬೇಕಲ್ಲ, ಆ ಸೆಟ್ ಬ್ಯಾಕ್ ಈ ಪೋರ್ಷನ್ ಅಲ್ಲೂ ಬಿಟ್ಟಿದ್ದಾರೆ, ಆ ಪೋರ್ಷನ್ ಅಲ್ಲೂ ಬಿಟ್ಟಿದ್ದಾರೆ. ಮನೆ ಹಿಂದೆಗಡೆ ಕೂಡ ನಮಗೆ ಸೆಟ್ ಬ್ಯಾಕ್ ಇದೆ ನೋಡ್ಬೋದು. ಇದು ಫುಲ್ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಪಾರ್ಕಿಂಗ್ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಹೇಳ್ಬೇಕಾದ್ರೆ ಇಲ್ಲೇನು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಈ ಎಲ್ ಶೇಪ್ ಅಲ್ಲಿ ನೋಡಿ ಮೇಲ್ಗಡೆಯಿಂದನೂ ಯಾರು ಬರ್ದಿರಾ, ಈ ರೈಟ್ ಸೈಡ್ ಇಂದ ಯಾರು ಬರ್ದಿರೋ ತರ ಫುಲ್ MS ಗ್ರಿಲ್ ವರ್ಕ್ ನ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆಸ್ ಎ 360 ಡಿಗ್ರಿಲಿ ಫುಲ್ ಸೇಫ್ಟಿ ಆಗಿದೆ. ಯಾರು ನಮಗೆ ಅನದರ್ ಪರ್ಸನ್ ನಮಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಆ ತರ ಪ್ರಾವಿಷನ್ ನ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ವಿತ್ ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ನ ಕೊಟ್ಟಿದ್ದಾರೆ ನೋಡಿ. ಔಟರ್ ಸ್ಟೇರ್ಕೇಸ್ ಆಗಿರೋದ್ರಿಂದ ವಿತ್ ಲಿಫ್ಟ್ಗೆ ಈ ಪೋರ್ಷನ್ ಅಲ್ಲಿ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಬಂದು ನಮಗೆ ಗ್ಯಾಸ್ಗೆ ಪ್ರಾವಿಷನ್ ನ ಕೊಟ್ಟಿರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ನಮಗೆ ಬೋರ್ವೆಲ್ ಇದೆ, ವಿತ್ ಸಮ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಹೇಳ್ದಂಗೆ ಲಪತ್ರ ಗ್ರಾನೈಟ್, ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಏನಿದೆ ಇದು ಎಲೆಕ್ಟ್ರಿಕ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ನಮಗೊಂದು 1 BHK ಮನೆ. ಎಂಟ್ರಿ ಆಗ್ತಾ ಇದ್ದಂಗೆ ಸ್ಪೇಷಿಯಸ್ ಆಗಿರುವಂತಹ ಹಾಲು, ಒಂದು ಸೆಮಿ ಪೂಜಾ ಮನೆ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೊಂದು ಟಿವಿ ಯೂನಿಟ್, ಅದು ಪಕ್ಕದಲ್ಲಿ ಎಕ್ಸಾಕ್ಟ್ ಅಂದ್ರೆ ಈ ಮನೆಗೆ ಆಗ್ನೇಯದಲ್ಲೇ ನಮಗೆ ಕಿಚನ್ ಏರಿಯಾನ ಬಿಲ್ಡ್ ಮಾಡಿರುವಂತದ್ದು. ವಿತ್ ಗ್ರಾನೈಟ್ ಸ್ಲಾಬ್, ವಿತ್ ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್, ಸೆಂಟ್ರಲ್ಲಿ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಆಕ್ಚುಲಿ ಈ ಬೆಡ್ರೂಮ್ ಬಂದು ಈ ಮನೆಗೆ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಪೇಷಿಯಸ್ ಆಗಿ ನಾವು ಒಂದು ಕಿಂಗ್ ಸೈಜ್ ಕಾಟ್ ನ ಹಾಕೋಬಹುದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಬಾತ್ರೂಮ್ ಬಂದು ಈ ರೂಮ್ಗೆ ಅಟ್ಯಾಚ್ ಇರುವಂತದ್ದು. ವಾಲ್ ಮಿಕ್ಸರ್ ಕೊಟ್ಟಿದ್ದಾರೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಾಮನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲಾ ಮನೆಗಳ ಮೈನ್ ಡೋರ್ ಎಲ್ಲ ಬಂದು ನಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಮನೆ ಬಿಲ್ಡಿಂಗು ಕೂಡ ನಮಗೆ ಈಸ್ಟ್ ಫೇಸಿಂಗ್ ಅಲ್ಲೇ ಇರುವಂತದ್ದು. ಚೆನ್ನಾಗಿದೆ ಮತ್ತೆ ಸ್ಪೇಷಿಯಸ್ ಆಗಿದೆ. ಈ ಕಾರ್ ಪಾರ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು, ಒಂದು 10 2 ವೀಲರ್ ಗಳನ್ನ ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಏನ್ ನೋಡ್ತಿದ್ದೀರಾ, ಇದು ಲಿಫ್ಟ್ ಏರಿಯಾ. ಸ್ಟೇರ್ ಕೇಸ್ ಕೂಡ ಅಷ್ಟೇ ವೀಕ್ಷಕರೇ, ವೈಲ್ಡ್ ಆಗಿದೆ. 40 mm ಗ್ರಾನೈಟ್ ನ ನಮಗೆ ಬಿಲ್ಡ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಪ್ರೆಸೆಂಟ್ ಈಗ ನಮಗೆ ಲಿಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆಫ್ಟರ್ ಒಂದು 2 ದಿವಸದಲ್ಲಿ ನಮಗೆ ಲಿಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಇವತ್ತೇ ಆಗೋಗುತ್ತಲ್ಲ, ಹೇಳಿದ್ರಲ್ಲ, ಇವತ್ತೇ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಎಕ್ಸಾಕ್ಟ್ ಈಗ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನಾವು ಇಲ್ಲಿ ಒಂದು ಸೆಮಿ ಗಾರ್ಡನ್ ಇರೋ ತರ ನಾವು ಕ್ರಿಯೇಟ್ ಕೂಡ ನಾವು ಮಾಡ್ಕೊಬಹುದು. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ನಮಗೆ SS ವರ್ಕ್ ಜೊತೆಗೆ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ನೋಡಬಹುದು WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ.
ಓನರು ಇರ್ಬೋದು, ಇಲ್ಲಾಂದ್ರೆ ರೆಂಟ್ಗೂ ಕೂಡ ನಾವು ಕೊಡ್ಬೋದು. ಮೈನ್ ಡೋರ್ ಎಲ್ಲ ಬಂದು ನಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಎಂಟ್ರಿ ಆದ್ರೆ ನೋಡ್ಬೋದು ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಸ್ಪೇಷಿಯಸ್ ಆಗಿ ಈ ಲಿವಿಂಗ್ ರೂಮ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು ಈ ಲಿವಿಂಗ್ ರೂಮ್ ನ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಈ ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಡಿಸೈನ್ ವೈಸ್ ಅಲ್ಲಿ ನಮ್ಗೆ ಒಂದು ಪರ್ಗೋಲಾಗಳು ಕೂಡ ನಮಗೆ ಬಾಕ್ಸ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ 2 ಡ್ರಾಯರ್ ಬಾಕ್ಸ್, ಇಲ್ಲೊಂದು ಡ್ರಾಯರ್ ಬಾಕ್ಸ್, ಮೇಲ್ಗಡೆ ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಸ್ಟೋರೇಜ್ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮಗೆ ಆಗ್ನೇಯದಲ್ಲಿ ಕಿಚನ್ ನ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಎಲ್ಲೂ ಕೂಡ ನಮಗೆ ಕಡಿಮೆ ಮಾಡೇ ಇಲ್ಲ ಜಾಗ, ಅಷ್ಟು ಕ್ಲೀನ್ ಆಗಿ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ವಿತ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದೇನೋ ನಾವು ಮಿಕ್ಸಿ ಗ್ರೈಂಡರ್ ಅಂತದನ್ನ ಇಲ್ಲ ಓವೆನ್ ಅಂತದನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ವೈಸ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ವಿತ್ ಪಾಯಿಂಟ್ ಕೂಡ ಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ನಮಗೆ ಲಾಫ್ಟ್ ವರ್ಕ್ಗಳು, ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಇದೆ. ಎಲ್ ಶೇಪ್ ಅಲ್ಲಿ ನಮಗೆ ಕ್ಯಾಬಿನ್ ತರ ಕೊಟ್ಟಿರುವಂತದ್ದು. ಕೆಳಗಡೆ ಫುಲ್ ನಮಗೆ ಬಾಸ್ಕೆಟ್ಗಳು, ಮೇಲ್ಗಡೆ ಲಾಫ್ಟ್. ಈ ಪೋರ್ಷನ್ ಫುಲ್ ನಮಗೆ ಗ್ರಾಸರಿ ಐಟಮ್ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಬರೋದೇ ನಮಗೆ ಯುಟಿಲಿಟಿ. ಆರಾಮಾಗಿ ಒಂದು ವಾಷಿಂಗ್ ಮಿಷಿನ್ ಇಂದ ಒಂದು ಡಿಶ್ ವಾಷರ್ ಇಟ್ಕೊಬಹುದು, ಆ ತರ ಜಾಗ ಇದೆ. ಕ್ಲೀನ್ ಆಗಿದೆ, ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಮೈನ್ ಏನು ಅಂದ್ರೆ ಫ್ರಿಡ್ಜ್ ಏರಿಯಾ ನೋಡಿ. ಈ ಏನು ವಾಲ್ ಎಲ್ ಶೇಪ್ ಅಲ್ಲಿ ವಾಲ್ ನೋಡ್ತಾ ಇದ್ರಲ್ಲ, ದೊಡ್ಡದಾಗಿರುವಂತಹ ಫ್ರಿಡ್ಜ್ ಕೂಡ ನೀವು ಮೌಂಟ್ ಮಾಡ್ಕೊಬಹುದು. ಎಲ್ಲೂ ನಮಗೆ ಡಿಸ್ಟರ್ಬೆನ್ಸ್ ಅನ್ಸೋದಿಲ್ಲ, ಅಷ್ಟು ಕ್ಲೀನ್ ಆಗಿ ಡಿಸೈನ್ ನ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಪೂಜಾ ಮನೆ, ಸೇಮ್ ವಾಲ್ಗಳಿಗೆಲ್ಲ ನಮಗೆ ವೆಟರ್ ಫರ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮಿಲ್ಕಿ ವೈಟ್ ಇರುವಂತದ್ದು, ಗ್ರಾನೈಟ್ ಸ್ಲಾಬ್ ವಿತ್ ಸ್ಟೋರೇಜ್. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ವಿತ್ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಈಗ ನೀವು ನೋಡ್ತಾ ಇರುವಂತದ್ದು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಏನು ನಮಗೆ ಕೊಬೇರಿನ ಮೂಲೆ ಬರುತ್ತಲ್ಲ, ಆ ಮೂಲೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು ಈ ಬೆಡ್ರೂಮ್ ಅಲ್ಲಿ. ಅಷ್ಟು ಜಾಗ ನಮಗೆ ಇದೆ. ಈ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್, ಕೆಳಗಡೆ ಸ್ಟೋರೇಜ್, ಒಂದು ಸಿಸ್ಟಮ್ ಇಟ್ಕೊಳ್ಳೋಕೆ ಒಂದು ಸ್ಟಡಿ ಟೇಬಲ್, ಮೇಲ್ಗಡೆ ಸ್ಟೋರೇಜ್ ವೈಸ್ ಅಲ್ಲಿ ಲಾಫ್ಟ್ ವರ್ಕ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಜೊತೆಗೆ ಈ ರೂಮ್ಗೆ ನಮಗೆ ವೆಂಟಿಲೇಷನ್ಗೋಸ್ಕರ ಕ್ರಾಸ್ ವೆಂಟಿಲೇಷನ್ ಇದೆ. ಇಲ್ಲೂ ವಿಂಡೋ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮಗೆ ವಿಂಡೋ ಕೊಟ್ಟಿರುವಂತದ್ದು. ಒಂದು ಸೆಮಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್, ಹ್ಯಾಂಡ್ ವಾಶ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಒಂದು ಅಬ್ಸರ್ವ್ ಮಾಡೋದಲ್ಲ, ಇದು ಬಾತ್ರೂಮು, ಇದು ದೇವ್ರ ಮನೆ. ದೇವ್ರ ಮನೆಗೂ ಬಾತ್ರೂಮ್ಗೂ ಯಾವುದೇ ರೀತಿ ಅಟ್ಯಾಚ್ ಇಲ್ದಿರ ಜಾಗ ಕೊಟ್ಟಿದ್ದಾರೆ. 2 ಅಡಿ ಜಾಗ ಬರುತ್ತೆ. ಆ 2 ಅಡಿ ಜಾಗದಲ್ಲಿ ಒಂದು ಸಣ್ಣ ಸೆಮ್ಮಿ ತರ ಒಂದು ಇಂಟೀರಿಯರ್ ಡಿಸೈನ್ ಮಾಡಿ ಇಟ್ಟಿದ್ದಾರೆ ವಿತ್ ಸ್ಟೋರೇಜ್ ಬೇಸ್ ಅಲ್ಲಿ. ಇಲ್ಲಿ ಬಂದು ನಮಗೆ ರೂಮ್ ಬರುತ್ತೆ, ಹಿಂದೆಗಡೆ ಕಿಚನ್ ಬರುತ್ತೆ. ವಾಸ್ತು ಕೂಡ ನಮಗೆ ಮೈಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್, ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇನ್ನು ವಾರ್ಡ್ರೋಬ್ ಬಗ್ಗೆ ಮಾತಾಡಿದ್ರೆ, ಸೇಮ್ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಮಿರರ್ ವಿತ್ ಡ್ರಾಯರ್ ಬಾಕ್ಸ್, ಲಾಫ್ಟ್, POP ವರ್ಕ್, LED ಲೈಟ್. ಆಮೇಲೆ ಇಲ್ಲೂ ಕೂಡ ನಮಗೆ ಕ್ರಾಸ್ ವೆಂಟಿಲೇಷನ್ ಇದೆ. ಅಲ್ಲೊಂದು ವಿಂಡೋ ಇದೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ವಿಂಡೋ ಇದೆ. ಇದಕ್ಕೂ ಕೂಡ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಅಟ್ಯಾಚ್ ಬಾತ್ರೂಮ್, ಸೇಮ್ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕಲರ್ ನಮಗೆ ಜಾಗನ ಬಿಟ್ಟಿರುವಂಥದ್ದು. ಇದು ಬಂದು ನಮಗೆ UPVC ಬರುತ್ತೆ ವಿತ್ ವಾಟರ್ ಪ್ರೂಫ್. ಇದೆಲ್ಲ ನಮಗೆ ಪಾಲಿಶಿಂಗ್ ಡೋರ್ಗಳು ಬರುತ್ತೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂಥದ್ದು, ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ 2 BHK ಹೌಸ್. ಇದು ಇದೇ ತರ ಮನೆ ನಮಗೆ ಇನ್ನ 2 ಇದೆ. ಸೆಕೆಂಡ್ ಫ್ಲೋರ್ ಮತ್ತೆ 3rd ಫ್ಲೋರ್ ವರೆಗೂ ನಮಗೆ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ಜಸ್ಟ್ ಒಂದು ನೋಡ್ಕೊಂಡ್ ಬರೋಣ ಅದನ್ನ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ರೆಂಟ್ಗಾದ್ರೂ ಕೊಡ್ಬೋದು, ಜೊತೆಗೆ ಓನರ್ ಕೂಡ ಇರಬಹುದು, ಆ ತರ ಪ್ರಾವಿಷನ್ ಅಲ್ಲಿ ಮಾಡಿದ್ದಾರೆ. ಇನ್ನೊಂದು ಹೇಳೋದೊಂದು ಬಿಟ್ಟ ವೀಕ್ಷಕರೇ, ಈ ಕಾರಿಡಾರ್ಗೆ ಎಂಟ್ರಿ ಆಗ್ಬೇಕಾದ್ರೆ ನೋಡ್ಬೋದು ಸೇಫ್ಟಿ ವೈಸ್ ಅಲ್ಲಿ ಆಲ್ರೆಡಿ ನಮಗೆ ಗ್ರಿಲ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ 3 ಮನೆಗಳಿಗೂ ಈ ತರ ನಮಗೆ ಗ್ರಿಲ್ ನ ಕೊಟ್ಟಿರೋದು. ಇನ್ನೂ ಏನಾದ್ರು ಸೇಫ್ಟಿ ಬೇಕು ಅಂದ್ರೆ, ಮನೆಗೆ ಬರೋರು ಏನಾದ್ರು ಬೇಕು ಅಂದ್ರೆ, ಈ ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಮಾಡಿದ್ರೆ 24/7 ನಿಮಗೆ ಸೇಫ್ಟಿ ವೈಸ್ ಅಲ್ಲಿ ಯಾವುದೇ ರೀತಿ ಯೋಚನೆ ಮಾಡೋ ತರ ಇಲ್ದಿರ ಈ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು, ಆ ತರ ಇದೆ.
ಔಟರ್ ಲೊಕೇಶನ್ ನೋಡ್ಬೋದು, ಫುಲ್ಲು ಮನೆಗಳಾಗಿದೆ. ಆಲ್ಮೋಸ್ಟ್ ನಿಮ್ಗೊಂದು 90% ಡೆವಲಪ್ಮೆಂಟ್ ಆಗಿರುವಂತಹ ಲೊಕ್ಯಾಲಿಟಿಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇವತ್ತು ಸಾಯಂಕಾಲ ನೋಡಿದ್ರೆ ಲಿಫ್ಟ್ ಕೂಡ ನಮಗೆ ರೆಡಿ ಆಗುತ್ತೆ. ಸ್ಟೇರ್ ಕೇಸ್ ನೋಡ್ಬೋದು, ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೇಸರ್ ಕೂಡ ನಮಗೆ ಇದು ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ವಿತ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲಿಫ್ಟ್ ವರ್ಕ್ ನೋಡೋದ್ರಲ್ಲ, ಈ ಪೋರ್ಷನ್ ಅಲ್ಲಿ ನಮಗೆ ಈ ತರ ಇರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೇಲೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಂಡಿರುವಂತದ್ದು. ಜಸ್ಟ್ ಒಂದು ರ್ಯಾಂಡಮ್ ಆಗಿ ನೋಡ್ಕೊಂಡು ಹೋಗೋಣ, ಯಾಕಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಮಾಡಿರಲ್ಲ ಸೇಮ್ ಡಿಸೈನ್ ನಮಗೆ ಮಾಡಿರುವಂತದ್ದು. ಹಾಲು, TV ಯೂನಿಟ್, ಕಿಚನ್ ಏರಿಯಾ ಈ ಪೋರ್ಷನ್ ಅಲ್ಲಿ, ಇದು ಯುಟಿಲಿಟಿಗೆ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಪೂಜಾ ಮನೆ, ಮಾಸ್ಟರ್ ಬೆಡ್ರೂಮ್, ಸೇಮ್ ಕಾಪಿ ಪೇಸ್ಟ್. ಫಸ್ಟ್ ಫ್ಲೋರ್ ಅಲ್ಲಿ ಹೇಗಿತ್ತಲ್ಲ ಸೇಮ್ ಆಸ್ ಇಟ್ ಈಸ್. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ಇದನ್ನ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ವಾರ ಬಿಟ್ಟು ಬಂದ್ರೆ ಫುಲ್ ರೆಡಿ ಆಗಿರುತ್ತೆ ಮನೆ, ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK ಹೌಸು. ಈ ಮನೇಲೂ ಅಷ್ಟೇ ಓನರ್ ಇರ್ಬೋದು, ಇಲ್ಲಾಂದ್ರೆ ರೆಂಟ್ಗಾದ್ರೂ ನಾವು ಬಿಡ್ಬೋದು. ಈಗ ನಾವು ಹೋಗ್ತಾರಂಥದ್ದು 3ನೇ ಫ್ಲೋರ್ಗೆ. ಸೇಮ್ ಆಸ್ ಇಟ್ ಈಸ್ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಹೇಗಿತ್ತಲ್ಲ ಸೇಮ್ ಆಸ್ ಇಟ್ ಈಸ್ ಬರುತ್ತೆ. ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ನೋಡಿ, ಒಳಗಡೆ ನಾವು ಲಾಕ್ ಮಾಡ್ಕೊಂಡ್ರೆ ಆಚೆ ಕಡೆಯಿಂದ ಯಾರು ಬರೋದಿಲ್ಲ, ಆ ತರ ಆಪ್ಷನ್ ಆಗಿದೆ. ಮೂರನೇ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸು. ಸೇಮ್ ಡಿಸೈನು, ಸೇಮ್ ಇಂಟೀರಿಯರ್ ಡಿಸೈನ್ ನಮಗೆ ಮಾಡಿದ್ದಾರೆ. ಕಿಚನ್ ಏರಿಯಾ, ಯುಟಿಲಿಟಿ, ಹಾಲು ನಮಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಬಂದಿದೆ, ದೊಡ್ಡದಾಗೆ ಬಂದಿದೆ. ಇದು ಪೂಜಾ ಮನೆ, ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು, ಚಿಲ್ಡ್ರನ್ಸ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ಬಟ್ ಏನು ಅಂದ್ರೆ ಎಲ್ಲ ಮನೆಗೆ ಕಾಮನ್ ಬಾತ್ರೂಮ್ ಇಲ್ಲ, 2 ರೂಮ್ಗೂ 2 ಅಟ್ಯಾಚ್ ಬಾತ್ರೂಮ್ನ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಇದು 3ನೇ ಫ್ಲೋರ್ ಅಲ್ಲಿ 2 BHK ಹೌಸು. ಈ 3 ಫ್ಲೋರಲ್ಲೂ ಕೂಡ ಓನರ್ ಯಾವುದೋ ಒಂದು ಮನೇಲಿದ್ದು ಮಿಕ್ಕಿದ ಮನೆಗಳೆಲ್ಲ ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಆ ಥರ ಮನೆ ಇದು ಬಿಲ್ಡ್ ಮಾಡಿದ್ದಾರೆ. ವೀಕ್ಷಕರೇ, ಈಗ ಟೆರೆಸಲ್ಲಿ ಇದ್ದೀನಿ ನೋಡಿ. ಈ ಟೆರೆಸ್ಗೆ ಈ ಪೋರ್ಷನ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಮೋಲ್ಡ್ ತಗೊಂಡಿರೋದ್ರಿಂದ ರೈನ್ ವಾಟರ್ ಯಾವುದೇ ರೀತಿ ನಮಗೆ ಸ್ಟೇರ್ ಗೇಸ್ಗೆ ಆಗ್ದಿರ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರೋವಂಥದ್ದು. ಈ ಟೆರೆಸ್ ಅಲ್ಲೂ ನಮ್ಗೆ ಇನ್ನೊಂದು ಮನೆಗೆ ಜಾಗ ಕೊಟ್ಟಿದ್ದಾರೆ. ಓಕೆ, 1 BHK ಹೌಸ್ ಇದು. ಟೋಟಲ್ ನಮಗೆ 1 BHK 2 ಮನೆ ಬರುತ್ತೆ, 2 BHK 3 ಮನೆ ಬರುತ್ತೆ, 5 ಮನೆ ಬಾಡಿಗೆ ಬರುವಂತಹ ಮನೆ ಈ ಮನೆ ಆಗಿದೆ. ಸೇಮ್ ಪಾರ್ಕಿಂಗ್ ಅಲ್ಲಿ ನೋಡ್ರಲ್ಲ ಸೇಮ್ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಹಾಲು, ಪೂಜಾ, ಟಿವಿ ಯೂನಿಟ್ ವಿತ್ ಕಿಚನ್ ಏರಿಯಾ. ಓಕೆ, 1 BHK ಮಸ್ತಾಯ್ತು ನಮಗೆ ಕಿಚನ್. ಇದು ಮಾಸ್ಟರ್ ಬೆಡ್ರೂಮ್ ಕನ್ಸಿಡರ್ ಮಾಡ್ಕೊಬೋದು. ವಾರ್ಡ್ರೋಬು ವಿತ್ ಡ್ರೆಸ್ಸಿಂಗು ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ನೋಡೋರಲ್ಲ ವೀಕ್ಷಕರೇ, 2 BHK ಮನೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, 3rd ಫ್ಲೋರ್ ಇದೆ. 1 BHK ಮನೆ ಟೆರೆಸ್ ಅಲ್ಲಿ ಮತ್ತೆ ಪಾರ್ಕಿಂಗ್ ಅಲ್ಲಿ ನಮಗೆ ಜಾಗನ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಇದು ಲಿಫ್ಟ್ ಮೈಂಟೆನೆನ್ಸ್ ಏರಿಯಾ. ಇದ್ರ ಪಕ್ಕದಲ್ಲಿ ಒಂದು ಸ್ಟೋರೇಜ್ಗೆ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಆಗಿ ಏನಾದ್ರು ಬಟ್ಟೆ ಹೋಗಿತೀವಿ ಅಂದ್ರೆ ಕೆಳಗಡೆ ಬಂಡೆ ಕೊಟ್ಟಿದ್ದಾರೆ, ವಾಲ್ಗಳು ಡ್ಯಾಮೇಜ್ ಆಗ್ತಾರೆ. ಸುತ್ತ ನಮಗೆ 2x4 ವೆಟ್ರೋಫಟಲ್ಸ್ನ ಬಿಲ್ಡ್ ಮಾಡಿರುವಂಥದ್ದು. ಇದ್ರ ಮೇಲ್ಗಡೆ ಸಿಂಟೆಕ್ ಟ್ಯಾಂಕ್ ಕೊಟ್ಟಿರುವಂಥದ್ದು. ಅದಕ್ಕೆ ಹೋಗೋದಕ್ಕೆ ಲಾಡರ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಔಟರ್ ಲೊಕೇಶನ್ ನೋಡಿ, ಅಪಾರ್ಟ್ಮೆಂಟು, ಮನೆಗಳು, ಎರಡಂತರ ಇರುವಂತಹ ಜಾಗ, ಒಳ್ಳೆ ಲೊಕ್ಯಾಲಿಟಿಲಿ ನಮಗೆ ಈ ಪ್ರಾಪರ್ಟಿ ಬರ್ತಿರುವಂಥದ್ದು. ಮೇನ್ ಏನು ಅಂದರೆ ಕನೆಕ್ಟಿವಿಟಿ. ಹೇಳಿದ್ನಲ್ಲ ವೀಕ್ಷಕರೇ, 100 ಫೀಟ್ ರೋಡು ಅಂತ ನೋಡಿ. ಅದೇ 100 ಫೀಟ್ ರೋಡು. 100 ಫೀಟ್ ರೋಡಿಂದ ಜಸ್ಟ್ 3ನೇ ರೋಡ್ಗೆ ಈ ಪ್ರಾಪರ್ಟಿ ಇರುವಂಥದ್ದು. BMTC ಬಸ್ ಸ್ಟಾಪ್ಗೆ ನಮ್ಗೆ ಇಲ್ಲೇ ಇದೆ. ಬರೀ ಒಂದೇ 1 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಅಲ್ಲೇನು ಆಟೋ ಹೋಗ್ತಿದೆಯಲ್ಲ
ಅದೇ ನಮಗೆ BMTC ಬಸ್ ಸ್ಟಾಪ್ ಅದು ಎಕ್ಸಾಕ್ಟ್ ಈ ಪ್ರಾಪರ್ಟಿನ ನಮಗೆ ಮೆಜೆಸ್ಟಿಕ್ಗೆ ನಮಗೆ ಕನೆಕ್ಟಿವಿಟಿ ಇದೆ. BMTC ಬಸ್ ಸ್ಟಾಪು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇನ್ನು ಆ ಪೋರ್ಷನ್ ಅಲ್ಲಿ ನೋಡ್ಬೋದು ಅಲ್ಲೇನು ನಮಗೆ ಗಿಡ ಕಾಣಿಸ್ತಿದೆಯಲ್ಲ ಅದು ಬಂದು ನಮಗೆ BGS ಕಾಲೇಜು ಮತ್ತೆ BGS ಹಾಸ್ಪಿಟ್ಲು. ನಮಗೆ ಉತ್ರಳ್ಳಿ ಮೈಂಡಾಡ್ಗೆ ತುಂಬಾ ಆಕ್ಸೆಸ್ ಇದೆ. ಮತ್ತೆ ಕನಕಪುರ ರೋಡ್ಗೂ ಮತ್ತೆ ಕೆಂಗೇರಿ ಮೆಟ್ರೋ ಸ್ಟೇಷನ್, ಕೆಂಗೇರಿ ಟರ್ಮಿನಲ್ ಮೆಟ್ರೋ ಸ್ಟೇಷನ್ಗೂ ಕೂಡ ನಮಗೆ ತುಂಬಾ ಕನೆಕ್ಟಿವಿಟಿಲಿ ಈ ಪ್ರಾಪರ್ಟಿ ಇದೆ. ಕೆಂಗೇರಿಗೆ ಮತ್ತೆ ಮೈಸೂರು ರೋಡ್ಗೆ ತುಂಬಾ ಹತ್ರದಲ್ಲಿದೆ ಈ ಪ್ರಾಪರ್ಟಿ. ನಮಗೆ ಜಸ್ಟ್ ಒಂದು 2.5 ಇಂದ 3 ಕಿಲೋಮೀಟರ್ ಒಳಗಡೆ ಬರುತ್ತೆ ಮೈಸೂರು ರೋಡು ಕೆಂಗೇರಿ ಮೆಟ್ರೋ ಸ್ಟೇಷನ್. ಒಂದು 5.5 ಕಿಲೋಮೀಟರ್ ಒಳಗಡೆ ಕನಕಪುರ ಮೈನ್ ರೋಡು, ವಾಜಹಳ್ಳಿ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ವಿತ್ ಡಿಮಾರ್ಟ್ಗೆಲ್ಲ ನಮಗೆ ಆಕ್ಸೆಸ್ ಇದೆ. ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಓನರ್ ಇದ್ದು ಬಾಡಿಗೆ ಬರುವಂತಹ ಮನೆ. ಈ ಮನೆ ಈಸ್ಟ್ ಫೇಸಿಂಗ್ ಅಲ್ಲಿ ಕಟ್ಟಿರುವಂತದ್ದು. ಬೆಟರ್ಮೆಂಟ್ ಏಕದಾಗಿದೆ. ಎನಿ ಬ್ಯಾಂಕ್ ಅಲ್ಲೂ ಕೂಡ ನಿಮಗೆ ಲೋನ್ ಸಿಗುವಂತಹ ಡಾಕ್ಯುಮೆಂಟ್ ಈ ಪ್ರಾಪರ್ಟಿ ಆಗಿರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಇನ್ನ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಡಿಸ್ಪ್ಲೇದಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಹಾಗೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ರೆ, ಇಲ್ಲಾಂದ್ರೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರುವಂತಹ ಅಡ್ವರ್ಟೈಸ್ಮೆಂಟ್ ಏನಾದ್ರು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.